ವರ್ಷಕ್ಕೊಮ್ಮೆ ಮಿತಿ ನಿಧಿ ಕೊಡ್ತಿದ್ರಿ, 15 ವರ್ಷದ್ದು ರೊಕ್ಕ ಕೊಡ್ತಿದ್ರಿ. ಈಗ ಅದು ಇಲ್ಲ, ಏನಿಲ್ಲ ರೀ. ಈ ವರ್ಷ ಇದು ಕೊಡ್ತಿದ್ರಿ, ಇದನ್ನ ವಾರ್ಷಿಕ ವರ್ಗ ಬುಕ್ಕ ಕೊಡ್ತಿದ್ರಿ. ಈ ವರ್ಷ ಅವು ಇಲ್ರಿ, ಏನಿಲ್ರಿ. 2 ದಿವಸಕ್ಕೆ ಒಂದು ಸೀರೆ ನೇಯ್ತಿದ್ರಿ ನಮ್ಮ ಮನ್ಯಾಗ. ಒಂದು ವರ್ಷಕ್ಕೆ 500-1000 ಸೀರೆ ಹಾಕಿದ್ವಿ. ಈಗ ನಮ್ಮ ಹುಡ್ರಿ ಇಲ್ಲಿ ಬಿಡ್ರಿ, ಈಗಿಲ್ಲ, ನಮ್ಮ ಮಗ ಬಂದದವು. ಈಗ ಮತ್ತೆ ನಾವು ಮನ್ಯಾಗ ಗಂಡ್ರಿಲ್ಲ, ಏನಿಲ್ರಿ. ಮತ್ತು ಅದು ಆಸೆಕ ನಾವು ಇದ್ದೀವಿ. ಅದು ಬರೋದಿಲ್ಲ, ಏನು ಮಾಡ್ಬೇಕು ನಾವು? ಅದು ಇಲ್ರಿ. ಈಗ ಆದರೆ 15 ವರ್ಷ ಬರ್ತೈತೆ ಅಂತೇಳಿ ನಾವು ಹಾದಿ ಕಕ್ಕೊತ ಕೂತಿದ್ವಿ. ನಮ್ಮ ಗಂಡ್ಮಕ್ಳು ಇಲ್ರಿ, ನಾವು ಅದು ಬರ್ತೈತೆ ಅಂತೇಳಿ ನಾವು ಮಾಡಿದ್ರಿ. ಅದು ಇಲ್ಲ, ಇದಿಲ್ಲ, ನೀವು ಕೊಡ್ರಿ. ಈಗ ಈ ಮನೆ ಪರಿಸ್ಥಿತಿ ಮಕ್ಳು ಇಲ್ರಿ, ನಾವು ದುಡಿತೀವಿ, ತಿಂತೀವಿ, ಕೂಲಿ ಮಾಡ್ಕೊಂಡು ತಿಂತೀವ್ರಿ. ಅದ್ರಾಗ ಜೀವನ ರೀ. ನಾವು ಗಂಡ್ರು ಮಕ್ಳು ಎಲ್ಲರೂ ಅದ್ರಾಗ ದುಡಿತಿದ್ದೀವಿ. ನಮ್ಗೆ ಚಲೋ ಐತ್ರಿ ಮೊದಲು. ಇವ್ರು ಏನು ಹಿಂಗೆ ಮಾಡಿದ್ರೆ ನಮ್ಗೆ ಭಾಳ ಅನ್ಯಾಯ ಆಗಿಬಿಟ್ಟೈತೆ ನೋಡ್ರಿ ಸರ್. ಇಷ್ಟು ಇಲ್ರಿ, ಗಂಡ್ರು ಮಕ್ಳು ಎಲ್ಲರೂ ದುಡ್ತಿದ್ದೀರಿ. ಇಷ್ಟು ಕೂಸು ಮೊದಲು ಮಾಡಿ ದುಡಿದೇವಿ ನೋಡ್ರಿ ನಮ್ಮ ಮನ್ಯಾಗ. ಮತ್ತೆ ಎಲ್ಲರೂ ನಮ್ಮ ನೇಕಾರ ಮಂದಿನ ಸಮಾಜನ ಹಂಗೈತಲ್ರಿ. ಮತ್ತೆ ಇವರು ಏನು ಮಾಡಲೇ ಇಲ್ರಿ. ಏನು ಬಂದ್ರೆ ಈಗ ಏನು ಇಲ್ಲ ನೋಡ್ರಿ. ಈ 2 ಪೀಳ್ಯಾಗ ಏನು ಇಲ್ರಿ. ನಾವು ತಂದಿದ್ದ ಕೆಲಸ ಮಾಡ್ಯಾರ ನೋಡ್ರಿ. 40 ಲಕ್ಷ 60 ಲಕ್ಷ ಇದು ಬೋನಸ್ನ ವಿತರಣೆ ಮಾಡ್ತೈತಿ ಈ ಸಂಸ್ಥೆ ನೇಕಾರರಿಗೆ. ಅದು 1500 ಜನರಿಗೆ. 1800 ಸದಸ್ಯರದಾರ. ಈ ಸದ್ಯ 1900 ಸದಸ್ಯರದಾರ ಶೇರ್ದಾರ. ಈ ಸದ್ಯ ಇರುವಂಥ ಉತ್ಪಾದನೆಗಳ ಮಗ್ಗ 1000 ಮಗ್ಗ 70 ಲಕ್ಷ 50 ಲಕ್ಷ ಈ ರೀತಿ ಬೋನಸ್ ಕೊಟ್ಟುವಂತ ಬಂದೈತಿ. ಹೌದ್ರೆ ಆ ಬೋನಸ್ ಹಣ ನೇಕಾರ ಕುಟುಂಬಕ್ಕೆ ಎಷ್ಟು ಆಸೆ ಆಗ್ತದೆ. ಈ ವರ್ಷ ಅದನ್ನು ಲಕ್ಷ್ಯಕ್ಕೆ ತಗೊಂಡಿಲ್ಲ. ಹೋದ ವರ್ಷ ಸರ್ 40% ಕೊಟ್ಟಾರ ಸರ್. ನಿಮಗೆ ಎಷ್ಟು ಒಂದು ವರ್ಷಕ್ಕೆ 250 ಸೀರೆ, 260 ಸೀರೆ. ಹೋದ ವರ್ಷ ಅಮೌಂಟ್ ಎಷ್ಟಾಗಿದೆ ಟೋಟಲ್? ಅದರದ್ದು ಮಜೂರಿ ಆಧಾರದ ಮೇಲೆ ಇರ್ತದೆ ಸರ್. 5%, 30%. ಈ ರೀತಿಯಾಗಿ ಒಂದು ವರ್ಷಕ್ಕೆ ಬೋನಸ್ ಅಂತ ಕೊಡ್ತಿದ್ವಿ. ಅದು ಎಷ್ಟೋ ವರ್ಷದಿಂದ ಬಂದೈತೆ. ಅದು ಈಗ ಒಂದು 5 ವರ್ಷ ಯಾರೋ ಇದ್ದಂಥ ನಾನು ಮಾಡಿದ್ದು ನನ್ನ ಸಾಧನೆಯಿಂದ ಇದು ಬೋನಸ್ ಕೊಡಾಕ್ತೀವಿ ಅಂತ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅದು ನೇಕಾರರ ಶ್ರಮ. ನೋಡ್ರಿ, ಒಂದು ಸೀರೆಗೆ 250 ರೂಪಾಯಿ ಬೋನಸ್ ಆಗ್ತದೆ. ಈ ರೀತಿ ಕೊಟ್ಟಿರ್ತಾನೆ. ಹೌದಾ? ಒಂದು ಸೀರೆ, ಒಂದು ನೂರಿಗೆ 100 ಸೀರೆ 25,000 ಸೀರೆ ಕೊಡ್ತೀರಾ? ಮಾಹಿತಿ ಹೇಳ್ಬಿಡ್ತಾರೆ. ವಿಡಿಯೋ ಹಾಕೋತೀವಿ. ಎಡಿಟ್ ಮಾಡ್ರಿ.